ನಮಸ್ಕಾರ ಸ್ನೇಹಿತರೆ. ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಕೂಡ ಲೈಕ್ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಎಐ ಮತ್ತು ಹ್ಯೂಮನ್ ಕೋಡರ್ಸ್. ಓಕೆನಾ? ಸೊ ಇದು ತುಂಬ ಮುಖ್ಯವಾಗಿರುತ್ತೆ, ಯಾಕಂದರೆ ಈಗ ಒಂದು ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಪ್ರತಿಯೊಬ್ಬರು ಲೈಕ್ ಓಕೆ ಎಐ ಬರ್ತಾ ಇದೆ, ಎಐ ಇದೆ, ಎಐ ಕಲಿಬೇಕು ಅನ್ನೋ ಒಂದು ಮೈಂಡ್ಸೆಟಲ್ಲಿ ಬರ್ತಾ ಇದ್ದೀರಾ. ಸೊ ಏನಿದು ಎಐ ಮತ್ತು ಏನು ಹ್ಯೂಮನ್ ಕೋಡರ್ಸ್, ಏನು ಈ ಕ್ಷೇತ್ರದಲ್ಲಿ ಏನು ಪ್ರಮುಖವಾಗಿ ಬದಲಾವಣೆ ಆಗ್ತಾ ಇರೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆನಾ? ಅಂದರೆ ಈಗ ಒಂದು ಡೌಟ್ಸ್ ಇದೆ, ನಾನು ಎ ಬಂದರೆ ನನ್ನ ಮೆಡಿಕಲ್ ಜಾಬ್ ಹೋಗುತ್ತಾ, ಇಲ್ಲ ಹ್ಯೂಮನ್ ಕೋಡರ್ಸ್ನ ಫ್ಯೂಚರ್ ಏನು ಅನ್ನೋ ಪ್ರತಿಯೊಂದು ಪ್ರಶ್ನೆಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮುಖಾಂತರ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ? ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಕೊನೆ ತನಕ, ಸೊ ನಿಮಗೊಂದು ಐಡಿಯಾ ಸಿಕ್ಬಿಡುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವಾಟ್ ಈಸ್ ಮೆಡಿಕಲ್ ಕೋಡಿಂಗ್ ಅಲ್ವಾ? ಏನು ಇಂಟ್ರೊಡಕ್ಷನ್ ಅಲ್ಲಿ ಏನಿರುತ್ತೆ, ಮೆಡಿಕಲ್ ಕೋಡಿಂಗ್ ಅಂದ್ರೆ ಏನು ಬರುತ್ತೆ, ಹೇಗಿರುತ್ತೆ, ಏನು ಅನ್ನೋದ್ರ ಬಗ್ಗೆ ಫಸ್ಟ್ ನಾವು ಒಂದು ಅರ್ಥ ಮಾಡ್ಕೊಂಡು ಹೋಗೋಣ. ಮೆಡಿಕಲ್ ಕೋಡಿಂಗ್ ಇಸ್ ಎ ಕ್ರಿಟಿಕಲ್ ಪಾರ್ಟ್ ಆಫ್ ಹೆಲ್ತ್ ಕೇರ್ ರೆವಿನ್ಯೂ ಸೈಕಲ್. ಓಕೆ, ಏನು ಮೆಡಿಕಲ್ ಕೋಡಿಂಗ್ ಏನಿದೆಯಲ್ವಾ, ಹೆಲ್ತ್ ಕೇರ್ ಸೈಕಲ್ನ ಒಂದು ಮೇನ್ ಪಾರ್ಟ್ ಆಗಿರುತ್ತೆ. ಓಕೆ ಓಕೆ, ಸೊ ಏನು ಒಂದು ಮೆಡಿಕಲ್ ಕೋಡಿಂಗ್ ಏನಿದೆಯಲ್ವಾ, ಒಂದು ಕ್ರಿಟಿಕಲ್ ಪಾರ್ಟ್ನ, ಒಂದು ರೆವಿನ್ಯೂ ಸೈಕಲ್ನ ಕ್ರಿಟಿಕಲ್ ಪಾರ್ಟು ಮೇಜರ್ ಆಗಿ ವರ್ಕ್ ಆಗುತ್ತೆ ಒಂದು ಮೆಡಿಕಲ್ ಕೋಡಿಂಗ್ ಅನ್ನೋದು. ಓಕೆನಾ? ನೆಕ್ಸ್ಟ್ ಏನಾಗುತ್ತೆ, ರ್ಯಾಪಿಡ್ ಅಚೀವ್ಮೆಂಟ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಟ್ರಾನ್ಸ್ಫಾರ್ಮಿಂಗ್ ಇನ್ ಹೆಲ್ತ್ ಕೇರ್ ಸೆಕ್ಟರ್. ಒಂದು ರ್ಯಾಪಿಡ್ ಅಚೀವ್ಮೆಂಟ್ಸ್ ಆಗ್ತಾ ಇದೆ ಹೆಲ್ತ್ ಕೇರ್ ಸೆಕ್ಟರಲ್ಲೂ ಕೂಡ ಎಐ ಇಂಪ್ಲಿಮೆಂಟ್ ಆಗ್ತಾ ಇರೋದ್ರಿಂದ. ಸೊ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಕಾಮನ್ ಕನ್ಸರ್ನ್ ಏನು ಮೇಜರ್ ಆಗಿ ಕಾಮನ್ ಕನ್ಸರ್ನ್, ಈಗ ನೀವು ಈ ವಿಡಿಯೋ ನೋಡ್ತಿರೋ ಕಾರಣ ಎಐ ಅನ್ನೋದು ರಿಪ್ಲೇಸ್ ಮಾಡುತ್ತಾ, ಹ್ಯೂಮನ್ ಕೋಡರ್ಸ್ನ ಲೈಕ್ ರಿಪ್ಲೇಸ್ ಮಾಡುತ್ತಾ ಅನ್ನೋದ್ರ ಬಗ್ಗೆ. ಓಕೆನಾ? ಅದಕ್ಕೂ ಮುಂಚೆ ಫಸ್ಟ್ ನಾವು ತಿಳ್ಕೊಳ್ಳೋಣ ಏನಿದು ಮೆಡಿಕಲ್ ಕೋಡಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಸೊ ಏನಿದು, ಟ್ರಾನ್ಸ್ಲೇಷನ್ ಆಫ್ ಮೆಡಿಕಲ್ ಡಯಾಗ್ನೋಸಿಸ್ ಅಂಡ್ ಪ್ರೊಸೀಜರ್ಸ್ ಅಂಡ್ ಸರ್ವಿಸಸ್ ಇನ್ ಟು ದ ಸ್ಟ್ಯಾಂಡರ್ಡೈಸ್ಡ್ ಕೋಡ್ಸ್. ಓಕೆ, ಏನು ಒಂದು ಟ್ರಾನ್ಸ್ಲೇಷನ್ ಆಫ್ ಮೆಡಿಕಲ್ ಕೋಡಿಂಗ್ ಅನ್ನೋದೇನಿದೆ, ಒಂದು ಪ್ರೊಸೀಜರ್ ಇರ್ಬೋದು, ಸರ್ವಿಸ್ ಇರ್ಬೋದು, ಅದನ್ನ ಒಂದು ಯೂನಿವರ್ಸಲ್ ಫಾರ್ಮ್ಯಾಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಆಲ್ಫಾ ನ್ಯೂಮರಿಕಲ್ ಕೋಡ್ಸ್ನ, ಈ ನಂಬರ್ಸ್ನ ಯೂಸ್ ಮಾಡಿಕೊಂಡು, ಆಲ್ಫಾ ನ್ಯೂಮರಿಕಲ್ ಕೋಡ್ಸ್ ಅಂದ್ರೆ ಆಲ್ಫಾಬೆಟ್ ಮತ್ತೆ ನಂಬರ್ಸ್ನ ಯೂಸ್ ಮಾಡಿಕೊಂಡು ಒಂದು ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಫಾರ್ಮ್ನ ಕೋಡ್ನ ಕ್ರಿಯೇಟ್ ಮಾಡುವಂಥದ್ದು. ಓಕೆನಾ? ಇದರಲ್ಲಿ ಕಾಮನ್ ಕೋಡ್ ಸೆಟ್ಸ್ ಬಂದ್ಬಿಟ್ಟು ICD-10CM ಬರುತ್ತೆ, CPT ಬರುತ್ತೆ, HCPCS ಬರುತ್ತೆ. ಏನಕ್ಕೆ ಇದೆಲ್ಲ ಇದೆ ಅಂದರೆ ಅಶ್ಯೂರೆನ್ಸ್ ದ ಅಕ್ಯುರೇಟ್ ಬಿಲ್ಲಿಂಗ್, ರಿಯಂಬರ್ಸ್ಮೆಂಟ್, ಕಾಂಪ್ಲಿಯನ್ಸ್ನ ಅಕ್ಯುರೇಟ್ ಆಗಿ ಇದು ಮಾಡಲಿಕ್ಕೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ವಾಟ್ ಈಸ್ ಇನ್ ಎಐ, ವಾಟ್ ಈಸ್ ಎಐ ಇನ್ ಮೆಡಿಕಲ್ ಕೋಡಿಂಗ್. ಏನಿದು ಎಐ ಇನ್ ಮೆಡಿಕಲ್ ಕೋಡಿಂಗ್ ಹೊಸದಾಗಿ ನಾವು ಕೇಳ್ತಾ ಇದ್ದೀವಿ, ಹೊಸದಾಗಿ ಲೈಕ್ ಇಂಪ್ಲಿಮೆಂಟ್ ಆಗ್ತಾ ಇದೆ. ಎಲ್ಲರೂ ಕೂಡ ಒಂದು ಮಾರ್ಕೆಟಲ್ಲಿ ಒಂದು ಕ್ಲಮ್ಸಿನೆಸ್ನ ಕ್ರಿಯೇಟ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಇದೆಲ್ಲ ನಿಮ್ಮ ಮೈಂಡಿಗೆ ಬರ್ತಾ ಇರುತ್ತೆ, ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತೆ, ಲೈಕ್ ನೋಡ್ತಾ ಇರ್ತಾರೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸಸ್ ಆಲ್ಗರಿಥಮ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡುತ್ತೆ, ಆಲ್ಗರಿಥಮ್ ಮತ್ತು ಮಷಿನ್ ಲರ್ನಿಂಗಿಗೆ ಯೂಸ್ ಮಾಡ್ತಾ ಹೋಗ್ತೀವಿ ಎಐನ. ಓಕೆನಾ? ಒಂದು ಆಟೋಮೇಷನ್ ಸೆಟ್ ಮಾಡಲಿಕ್ಕೆ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ರೀಡ್ಸ್ ಕ್ಲಿನಿಕಲ್ ಡಾಕ್ಯುಮೆಂಟೇಶನ್ ಆಟೋಮೆಟಿಕಲಿ. ಓಕೆ, ಏನು ಕ್ಲಿನಿಕಲ್ ಡಾಕ್ಯುಮೆಂಟೇಶನ್ಸ್ ಆಟೋಮೆಟಿಕಲಿ ಏನು ಮಾಡುತ್ತೆ, ರೀಡ್ ಮಾಡುತ್ತೆ. ಸಜೆಸ್ಟ್ ICD, CPT ಅಂಡ್ SCPCS ಕೋಡ್ಸ್. ಏನು ಸಜೆಸ್ಟ್ ಮಾಡುತ್ತೆ, ಇದಕ್ಕೆ ICD ಬೇಕಾ, CPT ಬೇಕಾ, SCPCS ಬೇಕಾ ಅಂತ. ಓಕೆ, ಸೊ ರೆಡ್ಯೂಸ್ ಮ್ಯಾನ್ಯುಯಲ್ ಅಂಡ್ ರಿಪಿಟೇಟಿವ್ ಟಾಸ್ಕ್. ಓಕೆನಾ? ಒಂದು ಮ್ಯಾನ್ಯುಯಲ್ ಏನು ಮಾಡ್ತಾ ಇದ್ವಲ್ಲ, ಬುಕ್ಸ್ ನೋಡಿ ಲೈಕ್ ಇದು ಮಾಡಿ ಮ್ಯಾನ್ಯುಯಲ್ ಆಗಿ ಕೋಡ್ ಮಾಡ್ತಾ ಇದ್ವಲ್ಲ, ಅದನ್ನ ಮತ್ತೆ ರಿಪಿಟೇಟಿವ್ ಟಾಸ್ಕ್. ಈಗ ಒಂದು ಕೋಡ್ ಇದಾಯ್ತು ಅಂದ್ರೆ ನಾವು ಏನೋ ಒಂದು ಮಿಸ್ಟೇಕ್ ಬಂತಪ್ಪ, ಈಗ ಒಂದು ಕೋಡ್ ಮಾಡ್ತಾ ಇರ್ತೀವಿ, ಒಂದು ಯಾವುದೋ ಒಂದು ಡಯಾಲಿಸಿಸ್ ಇದಕ್ಕಿರ್ಬೋದು, ಕೋಡ್ ಮಾಡ್ತಾ ಇದೀವಿ ಅನ್ಕೊಳ್ಳೋಣ. ಅಲ್ಲಿ ಫಸ್ಟಿಗೆ ಒಂದ್ಸರಿ ಮಾಡಿರ್ತೀವಿ, ಅದು ನಮಗೆ ಮತ್ತೆ ಡೌಟ್ ಬಂತು ಅಂತ ನಾವು ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಒಂದು ನೋಡಿ ಮತ್ತೆ ಕೋಡ್ ಮಾಡುವಂತ ಏನು ರಿಪಿಟೇಟಿವ್ ಟಾಸ್ಕ್ಗಳಿರುತ್ತಲ್ವಾ, ಅದನ್ನ ನಾವು ರೆಡ್ಯೂಸ್ ಮಾಡ್ತಾ ಹೋಗ್ಬೋದು ಎಐ ಅನ್ನ ಯೂಸ್ ಮಾಡಿಕೊಂಡು. ಓಕೆ, ಬೆನಿಫಿಟ್ಸ್. ಓಕೆ, ಫಾಸ್ಟರ್ ಮೆಡಿಕಲ್ ಕೋಡಿಂಗ್ ಪ್ರೊಸೆಸ್ ಇರುತ್ತೆ, ಕೋಡಿಂಗ್ ಪ್ರೊಸೆಸ್ ಫಾಸ್ಟ್ ಆಗ್ತಾ ಹೋಗುತ್ತೆ, ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ, ರೆಡ್ಯೂಸ್ ಟರ್ನ್ ಅರೌಂಡ್ ಟೈಮ್. ಏನು ಬುಕ್ಸ್ನ ನೋಡ್ಬಿಟ್ಟು ಇಲ್ಲ ಏನು ಇನ್ನೊಂದು ಕೋಡಿಂಗ್ ಏನು ಒಂದು SOPsಗಳನ್ನ ಕೊಟ್ಟಿರ್ತಾರೆ, ಅದನ್ನ ನೋಡ್ಬಿಟ್ಟು ಟರ್ನ್ ಅರೌಂಡ್ ಟೈಮ್ ಇರುತ್ತಲ್ಲ, ಅದನ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಹ್ಯಾಂಡಲ್ಸ್ ಲಾರ್ಜ್ ನಂಬರ್ ಆಫ್ ಡಾಟಾ, ವಾಲ್ಯೂಮ್ಸ್ ಆಫ್ ಡಾಟಾನ ಹ್ಯಾಂಡಲ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ಅಸಿಸ್ಟ್ ಮಾಡ್ತಾ ಹೋಗುತ್ತೆ ನಿಮಗೆ ರಿಪಿಟೇಟಿವ್ ಕೋಡಿಂಗ್ ಟಾಸ್ಕ್ಗೆ. ಆಲ್ರೆಡಿ ಹೇಳಿದಾಗೆ ಏನು ರಿಪಿಟೇಟಿವ್ ಕೋಡಿಂಗ್ ಟಾಸ್ಕ್ನ ಒಂದು ಕಮ್ಮಿ ಮಾಡಲಿಕ್ಕೆ ಅಸಿಸ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಬಟ್ ಇಲ್ಲೂ ಒಂದು ನಿಮಗೆ ಒಂದು ಲಾಜಿಕ್ ಇದೆ, ಲಿಮಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ನೀವು ಆಲ್ರೆಡಿ ಈಗ ಒಂದು ಮೊಬೈಲ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ರೆ ಡೈಲಿ 1.5 GB ಅಂತ ಇರುತ್ತೆ, ಜಿಯೋದು 2 GB ಅಂತ ಇರುತ್ತೆ, ಒಂದು ಲಿಮಿಟೇಷನ್ ಸೆಟ್ ಮಾಡಿರುತ್ತೆ ಇಲ್ಲೂ ಕೂಡ. ಓಕೆನಾ? ಸೊ ಏನದು ಲಿಮಿಟೇಷನ್ಸ್, ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಏನು ಲಿಮಿಟೇಷನ್ ಸೆಟ್ ಮಾಡಿರುತ್ತೆ, ಕಾಂಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ದ ಕ್ಲಿನಿಕಲ್ ಕಾಂಟೆಕ್ಸ್ಟ್. ಏನು
ಫುಲ್ಲಿ ಕ್ಲಿನಿಕಲ್ ಕಂಟೆಕ್ಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗಲ್ಲ ಎಐ ಇಂದ. ಲಿಮಿಟೆಡ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಲಿಮಿಟೆಡ್ ಆಫ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಓಕೆ, ಸೊ ನೆಕ್ಸ್ಟ್ ಬರೋದೇನು, ಮೇ ಮಿಸ್ಇಂಟರ್ಪ್ರೆಟ್ ಕಾಂಪ್ಲೆಕ್ಸ್ ಆಪರೇಟಿವ್ ನೋಡ್ಸ್. ಏನು ಮಿಸ್ಇಂಟರ್ಪ್ರೆಟ್ ಮಾಡ್ಬೋದು, ಕಾಂಪ್ಲೆಕ್ಸ್ ಏನು ನೋಟ್ಸ್ಗಳಿರ್ಬೋದು, ಆಪರೇಟಿವ್ ನೋಟ್ಸ್ಗಳಿರ್ಬೋದು. ರಿಕ್ವೈರ್ಸ್ ಹ್ಯೂಮನ್ ವ್ಯಾಲಿಡೇಷನ್ ಅನ್ನೋದು ರಿಕ್ವೈರ್ಮೆಂಟ್ ಆಗುತ್ತೆ ಪ್ರತಿಯೊಂದು ಕೋಡಿಗೂ ಕೂಡ. ಮತ್ತೇನಾಗುತ್ತೆ, ಕಾಂಪ್ಲಿಯನ್ಸ್ ದ ರಿಸ್ಕ್ ಇಫ್ ಯೂಸ್ಡ್ ಅಲೋನ್. ಓಕೆ, ಏನು ರಿಸ್ಕ್ ಅನಾಲಿಸಿಸ್ ನ ಮಾಡೋದ್ರಲ್ಲಿ ಎಐ ಅನ್ನೋದು ಒಂದು ಫೇಲ್ಯೂರ್ ಆಗಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಮಗೆ ಹ್ಯೂಮನ್ ಒಂದು ಮೆಡಿಕಲ್ ಕೋಡರ್ಸ್ ಏನು ನೆಸೆಸಿಟಿ ಅನ್ನೋದು ಬರುತ್ತೆ. ಓಕೆ, ರೋಲ್ ಆಫ್ ಹ್ಯೂಮನ್ ಮೆಡಿಕಲ್ ಕೋಡರ್ಸ್ ಈಗ ಅರ್ಥ ಆಯ್ತು ಅನ್ಕೊಂತೀನಿ, ಎಐ ಯಾಕೆ ಬೇಕು, ಹೇಗಿರುತ್ತೆ, ಏನು ಅನ್ನೋದು. ಸೊ ಈಗ ಮೆಡಿಕಲ್ ಕೋಡರ್ಸ್, ಹ್ಯೂಮನ್ ಮೆಡಿಕಲ್ ಕೋಡರ್ಸ್ ಯಾಕೆ ಬೇಕು? ಇಂಟರ್ಪ್ರೇಟ್ ದ ಕಾಂಪ್ಲೆಕ್ಸ್ ಮೆಡಿಕಲ್ ಡಾಕ್ಯುಮೆಂಟೇಶನ್. ಏನೋ ಮೆಡಿಕಲ್ ಡಾಕ್ಯುಮೆಂಟೇಶನ್ ನ ಒಂದು ಕಾಂಪ್ಲೆಕ್ಸಿಟಿನ ಅರ್ಥ ಮಾಡ್ಕೊಳ್ಲಿಕ್ಕೆ. ಓಕೆ, ಅಪ್ಲೈ ಕ್ಲಿನಿಕಲ್ ಜಡ್ಜ್ಮೆಂಟ್ ಅಂಡ್ ರೀಸನಿಂಗ್. ಏನು ಅಪ್ಲೈ ಮಾಡುವಂಥದ್ದು ಕ್ಲಿನಿಕಲ್ ಜಡ್ಜ್ಮೆಂಟ್ ಮತ್ತೆ ರೀಸನಿಂಗ್ ನ. ಓಕೆ, ಫಾಲೋ ದ ಅಫಿಷಿಯಲ್ ಕೋಡಿಂಗ್ ಗೈಡ್ಲೈನ್ಸ್. ಏನು ಫಾಲೋ ಅಪ್ ಮಾಡುವಂಥದ್ದು, ಅಫಿಷಿಯಲ್ ಕೋಡಿಂಗ್ ಗೈಡೆನ್ಸ್ ನ ಫಾಲೋ ಅಪ್ ಮಾಡೋದಂತ ಇರ್ಬೋದು. ಹ್ಯಾಂಡಲ್ ದ ಆಡಿಟ್ಸ್, ಡಿನೈಲ್ಸ್ ಅಂಡ್ ಕಾಂಪ್ಲಿಯನ್ಸಸ್ ಇಶ್ಯೂಸ್. ಏನು ಒಂದು ಕಾಂಪ್ಲಿಯನ್ಸಸ್ ಇಶ್ಯೂಸ್ಗಳೇನಿರುತ್ತೆ ಅದನ್ನ ಹ್ಯಾಂಡಲ್ ಮಾಡೋದಿರ್ಬೋದು, ಆಡಿಟ್ ಮಾಡೋದಿರ್ಬೋದು. ಓಕೆ, ಡಿನೈಲ್ಸ್ ಮಾಡೋದಿರ್ಬೋದು. ಅದು ಎಲ್ಲದೂ ಕೂಡ ಯಾರು ಮಾಡಬೇಕಾಗುತ್ತೆ, ಹ್ಯೂಮನ್ ಮೆಡಿಕಲ್ ಕೋಡರ್ಸ್ ಮಾಡಬೇಕಾಗುತ್ತೆ. ಕಮ್ಯುನಿಕೇಟ್ ವಿತ್ ದ ಫಿಸಿಷಿಯನ್ ಫಾರ್ ದ ಕ್ಲಾರಿಫಿಕೇಶನ್. ಈಗ ಏನಾಗುತ್ತೆ ಅಂದ್ರೆ ಒಂದು ಕೋಡ್ ಬಂದಿರುತ್ತೆ ಅನ್ಕೊಳ್ಳೋಣ, ಡಯಾಲಿಸಿಸ್ಗೋ ಇಲ್ಲ ಆರ್ಥೋಗೋ ಯಾವುದಕ್ಕೋ ಒಂದಕ್ಕೆ, ಅದಕ್ಕೆ ಫಿಸಿಷಿಯನ್ ರಿಕ್ವೈರ್ಮೆಂಟ್ ಇರುತ್ತೆ. ಈಗ ಎಐ ಹೋಗಿ ಫಿಸಿಷಿಯನ್ ನ ಕನೆಕ್ಟ್ ಮಾಡಕ್ ಆಗಲ್ಲ, ಕರೆಕ್ಟ್ ಅಲ್ವಾ? ಏನೇ ಕ್ಲಾರಿಫಿಕೇಶನ್ ಬಂದ್ರು ಅಲ್ಲಿ ಯಾರು ಹೋಗಿ ಕನೆಕ್ಟ್ ಮಾಡಬೇಕಾಗುತ್ತೆ, ಕೋಡರ್ಸ್. ಯಾರು, ಹ್ಯೂಮನ್ ಮೆಡಿಕಲ್ ಕೋಡರ್ಸ್ ಹೋಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಈಗ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ ಮೆಡಿಕಲ್ ಕೋಡರ್ ಲೈಕ್ ರೋಲ್ ಆಫ್ ಹ್ಯೂಮನ್ ಮೆಡಿಕಲ್ ಕೋಡರ್ಸ್ ಯಾವ ತರ ಅಂತ. ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ದಾರೆ. ಏನ್ ಕಂಪ್ಯಾರಿಸನ್ ಮಾಡಿದ್ದಾರೆ, ಎಐ ಅಲ್ಲಿ ಏನಿರುತ್ತೆ, ಹ್ಯೂಮನ್ ಕೋಡರ್ಸ್ ಏನಿರುತ್ತೆ ಅದನ್ನ ಕಂಪ್ಯಾರಿಸನ್ ಮಾಡಿದ್ದಾರೆ, ಕರೆಕ್ಟಾ? ಸೊ ಈ ಕಂಪ್ಯಾರಿಸನ್ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ ಮೇಜರ್ ಆಗಿ ಏನಿದೆ ಇಲ್ಲಿ, ಎಐ ಅಲ್ಲಿ ಹೈ ಸ್ಪೀಡ್ ಇದೆ. ಏನು ಹೈ ಸ್ಪೀಡ್, ಹ್ಯೂಮನ್ ಕೋಡರ್ಸು ಅಕ್ಯುರೇಸಿ. ಓಕೆನಾ? ಇನ್ನು ಆಟೋಮೇಷನ್ ಬೇಸ್ಡ್ ಇರುತ್ತೆ. ಇದು ಏನಿರುತ್ತೆ, ಆಟೋಮೇಷನ್ ಬೇಸ್ಡ್, ಇದು ಜಡ್ಜ್ಮೆಂಟಲ್ ಬೇಸ್ಡ್. ಓಕೆ, ಇದೇನಾಗುತ್ತೆ, ಹ್ಯಾಂಡಲ್ಸ್ ರುಟೀನ್ ಟಾಸ್ಕ್. ಏನು ರುಟೀನ್ ಟಾಸ್ಕ್ಗಳಿರುತ್ತಲ್ವಾ, ಒನ್ ಬೈ ಒನ್ ಡೈಲಿ ಡೇ ಟು ಡೇ ಹ್ಯಾಂಡಲ್ಸ್ಗಳನ್ನ ಮಾಡ್ತಾ ಹೋಗುತ್ತೆ. ಬಟ್ ಇದು ಏನಾಗುತ್ತೆ, ಹ್ಯಾಂಡಲ್ಸ್ ದ ಕಾಂಪ್ಲೆಕ್ಸ್ ಕೇಸಸ್ನ ನಾವು ಯಾವುದು ಎಐ ಕೂಡ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇದು ಸಪೋರ್ಟ್ ಮಾಡುತ್ತೆ ಬಿಟ್ರೆ ಫೈನಲ್ ಡಿಸಿಷನ್ ಮೇಕರ್ ಯಾರಾಗಿರ್ತಾರೆ, ಹ್ಯೂಮನ್ ಕೋಡರ್ಸ್ಗಳು. ಓಕೆನಾ? ಸೊ ಈಗ ನಿಮಗೆ ನೋಡಿ ಎಐ ಬಂತು, ಹ್ಯೂಮನ್ ಕೋಡರ್ಸ್ ಅರ್ಥ ಆಯ್ತು, ಏನಿರುತ್ತೆ ಹೈ ಸ್ಪೀಡ್ ಇರುತ್ತೆ, ಅಕ್ಯುರೇಸಿ ನಮಗೆ ಬೇಕಾಗುತ್ತೆ, ಸ್ಪೀಡ್ ಇದ್ರೆ ಮಾತ್ರ ಸಾಲಲ್ಲ. ಆಟೋಮೇಷನ್ ಬೇಸ್ಡ್ ಇರುತ್ತೆ ಇದು, ಬಟ್ ಜಡ್ಜ್ಮೆಂಟಲ್ ಬೇಸ್ ಆಗಿರುತ್ತೆ, ಜಡ್ಜ್ಮೆಂಟ್ ನೀವು ಮಾಡಬೇಕಾಗುತ್ತೆ. ಹ್ಯಾಂಡಲ್ಸ್ ರುಟೀನ್ ಟಾಸ್ಕ್, ಏನು ರುಟೀನ್ ಟಾಸ್ಕ್ಗಳನ್ನ ಹ್ಯಾಂಡಲ್ ಮಾಡ್ಬೋದು ಅಷ್ಟೇ, ಬಟ್ ಕಾಂಪ್ಲೆಕ್ಸ್, ಇಲ್ಲಿ ಏನು ಕಾಂಪ್ಲೆಕ್ಸ್ ಕೇಸಸ್ ಇರುತ್ತಲ್ವಾ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಯಾರು ಇರಬೇಕಾಗುತ್ತೆ, ಹ್ಯೂಮನ್ ಕೋಡರ್ಸ್ಗಳು ಬೇಕಾಗುತ್ತೆ. ಸಪೋರ್ಟ್ ಕೋಡ್ಸ್, ಏನು ಜಸ್ಟ್ ಕೋಡ್ಸ್ ನ ಸಪೋರ್ಟ್ ಮಾಡ್ತಾ ಇದೆ ಅಷ್ಟೇ ಇದು. ಓಕೆನಾ? ಸೊ ನೀವು ಡಿಸಿಷನ್ ಮೇಕರ್ ಅಲ್ಟಿಮೇಟ್ಲಿ ಯಾರು, ಹ್ಯೂಮನ್ ಕೋಡರ್ಸ್ಗಳೇ ಆಗಿರ್ತಾರೆ. ಓಕೆನಾ? ಜಸ್ಟ್ ನಾಟ್ ಅ ಕೊಲಾಬ್ರೇಷನ್, ಜಸ್ಟ್ ಅ ಕೊಲಾಬ್ರೇಷನ್ ಇಟ್ ಈಸ್. ಏನಿದು ಜಸ್ಟ್ ಅ ಕೊಲಾಬ್ರೇಷನ್ ಆಗಿರುತ್ತೆ, ನಾಟ್ ಅ ಕಾಂಪಿಟೇಷನ್, ನಾಟ್ ಅ ಕಾಂಪಿಟೇಟರ್. ಎಐ ವರ್ಕ್ ಆಸ್ ಅ ಸಪೋರ್ಟಿವ್ ಟೂಲ್ಸ್. ಏನು ಸಪೋರ್ಟಿವ್ ಟೂಲ್ಸ್ ಆಗಿ ವರ್ಕ್ ಮಾಡುತ್ತೆ. ಹ್ಯೂಮನ್ ಕೋಡರ್ಸ್ ವ್ಯಾಲಿಡೇಟ್ ಮಾಡೋ ತನಕ, ಫೈನಲೈಸ್ ಮಾಡೋ ತನಕ ಅದು ಅಪ್ರೂವ್ ಆಗಲ್ಲ. ಕಾಂಬಿನೇಷನ್ ಇಂಪ್ರೂವ್ಸ್ ದ ಎಫಿಷಿಯನ್ಸಿ, ಅಕ್ಯುರೇಸಿ ಮತ್ತೆ ಏನು ಒಂದು ಎಫಿಷಿಯನ್ಸಿನ ಇಂಪ್ರೂವ್ ಮಾಡುತ್ತಷ್ಟೇ. ಓಕೆನಾ? ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಫ್ಯೂಚರ್ ಮಾಡಲ್. ಏನಿದು ಫ್ಯೂಚರ್ ಮಾಡಲ್ಲು, ಹ್ಯೂಮನ್ಸ್ ಪ್ಲಸ್ ಎಐ ಬೆಸ್ಟ್ ರಿಸಲ್ಟ್ಸಿಗೋಸ್ಕರ ನಾವೀಗ ಎಐನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇಷ್ಟೇ ಡಿಫ್ರೆನ್ಸಿಯೇಷನ್ ನಿಮ್ದು. ಏನು ಇದರಲ್ಲಿ ಲಾಸ್ಟ್ ಏನು ಜಾಸ್ತಿ ತಲೆಗುವಂಥ ವಿಷಯಗಳು ಏನಿರಲ್ಲ ಇದರಲ್ಲಿ. ಓಕೆನಾ? ಸೊ ಇಲ್ಲಿ ಏನು ಎವಾಲ್ವಿಂಗ್ ರೋಲ್ ಆಫ್ ಮೆಡಿಕಲ್ ಪ್ರೊಫೆಷನಲ್ಸ್, ನಿಮಗೇನು ಮೆಡಿಕಲ್ ಪ್ರೊಫೆಷನಲ್ಸ್ ಏನು ಅವ್ರಿಗೆ ಇದು ಕೋಡಿಂಗ್ ಆಡಿಟರ್ಸ್ ಬರ್ತಾ ಹೋಗುತ್ತೆ, ಕಾಂಪ್ಲಿಯನ್ಸ್ ಸ್ಪೆಷಲಿಸ್ಟು, ರಿಸ್ಕ್ ಅಡ್ಜಸ್ಟ್ಮೆಂಟ್ ಕೋಡರ್ಸು, ಕ್ವಾಲಿಟಿ ಅನಾಲಿಸಿಸ್ಟ್ ಇರ್ಬೋದು, ಅಸಿಸ್ಟೆಡ್ ಕೋಡಿಂಗ್ ರಿವ್ಯೂಸ್ಗಳಿರ್ಬೋದು, ಈ ಥರ ಬರ್ತಾ ಹೋಗುತ್ತೆ. ಓಕೆನಾ? ಫಸ್ಟ್ ಥಿಂಗ್ ಲೈಕ್ ಏನು ಮಾಡಬೇಕು, ಈಗ ನಾನು ಒಬ್ಬ ಕೋಡರ್ ಆಗಬೇಕಪ್ಪ, ಮೆಡಿಕಲ್ ಕೋಡರ್ ಆಗಬೇಕು ನಾನು, ಲೈಕ್ ಒಂದು ಒಳ್ಳೆ ಪೊಸಿಷನ್ಸಿಗೆ ಹೋಗಬೇಕು, ಸ್ಟೇಬಲ್ ಕೆರಿಯರ್ ಬೇಕು ಅನ್ನೋದಾದ್ರೆ ಸೊ ಏನಿರುತ್ತೆ, ಫಸ್ಟ್ ಥಿಂಗ್ ಸ್ಟ್ರಾಂಗ್ ನಾಲೆಡ್ಜ್ ಆಫ್ ಅ ಕೋಡಿಂಗ್ ಗೈಡ್ಲೈನ್ಸ್. ಎಸ್, ಸ್ಟ್ರಾಂಗ್ ನಾಲೆಡ್ಜ್ ಬೇಕಾಗುತ್ತೆ. ಏನರ ಬಗ್ಗೆ, ಕೋಡಿಂಗ್ ಗೈಡೆನ್ಸ್ ಬಗ್ಗೆ ಸ್ಟ್ರಾಂಗ್ ನಾಲೆಡ್ಜ್ ಬೇಕು ನಿಮಗೆ. ಓಕೆನಾ? ಸೊ ನೆಕ್ಸ್ಟ್ ಸರ್ಟಿಫಿಕೇಶನ್ಸ್. ವಾಟ್ ಆರ್ ದ ಸರ್ಟಿಫಿಕೇಶನ್ಸ್ ಯು ನೀಡ್? CPC ಅಂಡ್ CSS. ಓಕೆ,
ಸೊ CPC ಮತ್ತೆ CSS ಅನ್ನೋ ಒಂದು ಸರ್ಟಿಫಿಕೇಶನ್ಸ್ ಬೇಕಾಗುತ್ತೆ. ಇಲ್ಲಿ ಅನಾಟಮಿ ಮತ್ತೆ ಮೆಡಿಕಲ್ ಟರ್ಮಿನಾಲಜೀಸ್ ಇದ್ರ ಬಗ್ಗೆ ಐಡಿಯಾ ಬೇಕಾಗುತ್ತೆ, ಸ್ಟ್ರಾಂಗ್ ನಾಲೆಡ್ಜ್ ಬೇಕಾಗುತ್ತೆ ಇದ್ರ ಮೇಲೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ದ ಎ ಅಸಿಸ್ಟೆಂಟ್ ಕೋಡಿಂಗ್ ಟೂಲ್ಸ್ ಇದು ನೆಸೆಸಿಟಿ ಇಲ್ಲ ಸದ್ಯಕ್ಕೆ. ಓಕೆನಾ, ಯಾಕಂದ್ರೆ ನೀವು ಇಲ್ಲಿ ಮೇಜರ್ ಆಗಿ ನಮ್ಮಲ್ಲಿ ಪ್ರಿಪೇರ್ ಆಗೋದು CPC ಎಕ್ಸಾಮಿಗೆ. CPC ಎಕ್ಸಾಮ್ ಹೇಗಿರುತ್ತೆ ಅಂದ್ರೆ ಓಪನ್ ಬುಕ್ ಟೆಸ್ಟ್ ಆಗಿರುತ್ತೆ. ಇಲ್ಲಿ ನಿಮಗೆ AI ಯೂಸ್ ಮಾಡುವಂತ ಅವಶ್ಯಕತೆ ಬರಲ್ಲ. AI ಎಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ವೈಲ್ ಯು ವರ್ಕಿಂಗ್, ಎಲ್ಲಿ ವರ್ಕ್ ಮಾಡಬೇಕಾದ್ರೆ ಒನ್ಸ್ ಯು ಕ್ರ್ಯಾಕ್ ದ CPC ಅಂಡ್ ದೆನ್ ಇಲ್ಲಿ ಮೂವ್ ಇನ್ ಟು ದ ಏನು ಒಂದು ಮೆಡಿಕಲ್ ಕೋಡಿಂಗ್ ಜಾಬ್ಗೆ ಹೋಗ್ತೀರಲ್ವಾ, ಮೆಡಿಕಲ್ ಕೋಡಿಂಗ್ ಜಾಬಿಗೆ ಹೋದಾಗ ಅಲ್ಲಿ ನಿಮಗೆ CPC ಎಕ್ಸಾಮ್ ಲೈಕ್ ಅಸಿಸ್ಟೆನ್ಸ್ ಒಂದು 10 ಇಲ್ಲ 10 ಅಲ್ಲ 5% ಬರ್ಬೋದು ಅಷ್ಟೇ. ಓಕೆನಾ, ಮಿನಿಮಮ್ ನಾಲೆಡ್ಜ್ ನಿಮಗೆ ಇಲ್ಲಿ ಕೋಡಿಂಗ್ ನಾಲೆಡ್ಜ್ ಬೇಕಾಗುತ್ತೆ, ಸರ್ಟಿಫಿಕೇಸಿ ಇದೆ, ಅದು ಅನಾಟಮಿ ಫಿಸಿಯಾಲಜಿ ಟರ್ಮಿನಾಲಜಿ ನಾಲೆಡ್ಜ್ ಬೇಕಾಗುತ್ತೆ. ಓಕೆನಾ, ಸೊ ಇದೆಲ್ಲದಿದ್ರೆ ಮಾತ್ರ ಯು ವಿಲ್ ಬಿ ಬಿಕಮ್ ಅ ಮೆಡಿಕಲ್ ಕೋಡರ್ ಅಂಡ್ ಯು ವಿಲ್ ಬಿ ಏಬಲ್ ಟು ಕ್ರ್ಯಾಕ್ ದ CPC ಕ್ರ್ಯಾಕ್ ಮಾಡ್ಲಿಕ್ಕೆ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ AI. ಓಕೆ, ಓಪನ್ ಬುಕ್ ಟೆಸ್ಟ್ ಇರುತ್ತೆ, ಐಡಿಯಾ ಇರುತ್ತೆ ಅನ್ಕೊಡ್ತೀನಿ ಯಾರು CPC ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾರೆ ಅವರು. ಓಕೆನಾ, ಮತ್ತೊಂದು ಏನಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ಮೈಂಡ್ ಸೆಟ್ ಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ನಿಮಗೆ ಏನು ಕೀ ಮೆಸೇಜ್ ನನ್ನಿಂದ ಏನು ಹೇಳೋದಂದ್ರೆ ಲೈಕ್ AI ವಿಲ್ ನಾಟ್ ರಿಪ್ಲೇಸ್ ದ ಹ್ಯೂಮನ್ ಕೋಡರ್ಸ್ ಇಸ್ ಕಂಪ್ಲೀಟ್ಲಿ ಫಾಲ್ಸ್. ಓಕೆನಾ, ಒಂದು ಫಾಲ್ಸ್ ಸ್ಟೇಟ್ಮೆಂಟ್ AI ವಿಲ್ ರಿಪ್ಲೇಸ್ ದ ಲೈಕ್ ಏನೊಂದು ಹ್ಯೂಮನ್ ಕೋಡರ್ಸ್ ನ ರಿಪ್ಲೇಸ್ ಮಾಡುತ್ತೆ ಅಂತ. ಬಟ್ ಕೋಡರ್ಸ್ ಹೂ ವಿಲ್ ಯೂಸ್ ದ AI ವಿಲ್ ರಿಪ್ಲೇಸ್ ದೋರ್ ಹೂ ಡೋಂಟ್. ಯಾರು ಲೈಕ್ AI ನ ಯೂಸ್ ಮಾಡದೆ ಇದು ಮಾಡ್ತಾರಲ್ಲ ಅವ್ರು ರಿಪ್ಲೇಸ್ ಆಗೇ ಆಗ್ತಾರೆ. ಓಕೆನಾ, ಸೊ ಫೈನಲ್ ಕನ್ಕ್ಲೂಷನ್ ಅಂದ್ರೆ AI ವಿಲ್ ಟ್ರಾನ್ಸ್ಫರಿಂಗ್ ದ ಮೆಡಿಕಲ್ ಕೋಡಿಂಗ್ ಸೆಕ್ಟರ್ ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಓಕೆನಾ, ಬಟ್ ಹ್ಯೂಮನ್ ಲೈಕ್ ಏನು ಎಕ್ಸ್ಪರ್ಟೀಸ್ ಬೇಕಾಗೇ ಆಗುತ್ತೆ. ಓಕೆ, ಸೊ ಮೆಡಿಕಲ್ ಕೋಡಿಂಗ್ ಸ್ಟ್ರಾಂಗ್ ಅಂಡ್ ಗ್ರೋಯಿಂಗ್ ಫ್ಯೂಚರ್ ಇದೆ ಮೆಡಿಕಲ್ ಕೋಡಿಂಗ್ ಅಲ್ಲಿ. ಒಂದು ಲೈಕ್ ನಿಮ್ಮೊಂದು ಸ್ಟೇಬಲ್ ಕೆರಿಯರ್ ನ ಬಿಲ್ಡ್ ಮಾಡ್ಕೊಡುತ್ತೆ. ಓಕೆನಾ, ಒಂದು ಕಾರ್ಪೊರೇಟ್ ಜರ್ನಿಗೆ ನಿಮ್ಮನ್ನ ತಗೊಂಡು ಹೋಗುತ್ತೆ. ಓಕೆ, ಅಡಾಪ್ಟೇಷನ್ ಅಂಡ್ ಅಪ್ಸ್ಕಿಲಿಂಗ್ ಆರ್ ದ ಕೀ ಟು ಸಕ್ಸಸ್ ಹಿಯರ್. ಏನು ಅಡಾಪ್ಟಿವಿಟಿ ಮತ್ತೆ ಏನು ಅಪ್ಸ್ಕಿಲಿಂಗ್ ಮಾಡೋದು ಏನಿದೆಯಲ್ವಾ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ನಿಮ್ಮ ಜರ್ನಿಯಲ್ಲಿ. ಓಕೆ, ಸೊ ಏನೇ ಡೌಟ್ಸ್ ಇತ್ತು ಈಗ ನಿಮಗೆ ಮೇಜರ್ ಆಗಿ ಲೈಕ್ ಈಗ ಯಾರು CPC ಕ್ರ್ಯಾಕ್ ಮಾಡಬೇಕು ಅನ್ಕೊಂಡಿರ್ತೀರಾ, CPC ನಾನು ಬರೀಬೇಕು ಸರ್, ಈಗ ಮೆಡಿಕಲ್ ಬಿಲ್ಲಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಫ್ರೆಶರ್ಸ್ ಬಂದಿರ್ತೀರಾ. ಓಕೆ, ಸೊ ನಾವು ಈಗ ಮೆಡಿಕಲ್ ಕೋಡಿಂಗ್ ಸೆಕ್ಟರಿಗೆ ಬರಬೇಕು ಸರ್, ಲೈಕ್ ನಿಮ್ಮ ಫ್ರೆಂಡ್ಸ್ ಎಲ್ಲ ವರ್ಕ್ ಮಾಡ್ತಾ ಇರ್ಬೋದು, ನಿಮ್ಮ ಸೀನಿಯರ್ಸ್ ವರ್ಕ್ ಮಾಡ್ತಾ ಇರ್ಬೋದು. ಮೇಜರ್ ಆಗಿ ನಾನು ಹೇಳೋದಾದ್ರೆ ಫ್ರೆಶರ್ಸ್ ಏನು ಕೆರಿಯರ್ ನಾನು ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿರ್ತೀರಲ್ವಾ, ಅವ್ರಿಗೆ ದಯವಿಟ್ಟು ಲೈಕ್ MCC ಆಫ್ ಏನು ಮೆಡಿಕಲ್ ಕೋಡಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಯು ಕ್ಯಾನ್ ರೀಚ್ ಔಟ್ ಟು ಅಸ್, ವಿ ವಿಲ್ ಹೆಲ್ಪ್ ಯು ಸ್ಟೆಪ್ ಬೈ ಸ್ಟೆಪ್. ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಪ್ರತಿಯೊಂದು ಕೂಡ ನಾವು ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ ಫ್ರಮ್ ದ ಬೇಸಿಕ್ಸ್ ಲೆವೆಲ್. ಓಕೆನಾ, ನಿಮಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಂಗೆ ಅನಾಟಮಿ ಗೊತ್ತಿಲ್ವಾ, ಫಿಸಿಯಾಲಜಿ ಗೊತ್ತಿಲ್ಲ, ಬನ್ನಿ ಹೇಳ್ಕೊಡ್ತೀನಿ ನಾವು. ಓಕೆ, ನನಗೆ ಕೋಡಿಂಗ್ ಗೊತ್ತಿಲ್ಲ ಸರ್, ನಾನು ಫಸ್ಟ್ ಟೈಮ್ ಬರ್ತೀರಾ ಸರ್, ಬನ್ನಿ ನಾವು ತಿಳಿಸ್ಕೊಡ್ತೀವಿ. ಓಕೆ, ಸೊ ನಾನು ಮೆಡಿಕಲ್ ಬಿಲ್ಲಿಂಗ್ ಅಲ್ಲಿ ಇದ್ದೀನಿ ಸರ್, ನಾನು 5 ವರ್ಷ ಆಯಿತು ಮೆಡಿಕಲ್ ಬಿಲ್ಲಿಂಗ್ ಅಲ್ಲಿ ಇದ್ದೀನಿ, ನಾನು 6 ವರ್ಷ ಆಯಿತು ಮೆಡಿಕಲ್ ಬಿಲ್ಲಿಂಗ್ ಅಲ್ಲಿ ಇದ್ದೀನಿ, ನಾವು 1 ವರ್ಷ ಆಯಿತು ಮೆಡಿಕಲ್ ಬಿಲ್ಲಿಂಗ್ ಅಲ್ಲಿ ಇದ್ದೀನಿ. ಸೊ ನನಗೇನು ಲೈಕ್ ಸರ್ ಈಗ ನಾನು ಕೋಡರ್ ಆಗಬೇಕು, ನಾನು ಕೋಡರ್ ಆಗಿ ಒಂದು ಸ್ಟೇಬಲ್ ಕೆರಿಯರ್, ನನ್ನ ಲೈಫ್ ಗ್ರೋತ್ ಬೇಕು ಸರ್ ಅನ್ನೋರು ಕೂಡ ನಮ್ಮನ್ನ ರೀಚ್ ಔಟ್ ಆಗ್ಬೋದು. ಓಕೆ, ಸೊ ನಾವು ನಿಮಗೆ ಕಂಪ್ಲೀಟ್ ಆಗಿ ಕೆರಿಯರ್ ಗೈಡೆನ್ಸ್ ನ ಮಾಡ್ತಾ ಹೋಗ್ತೀವಿ. ಲೈಕ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮೆಡಿಕಲ್ ಕೋಡಿಂಗ್ ಅಲ್ಲಿ ಹೇಗೆ ಇದೆ, ಲೈಕ್ ಒಂದು CPC ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಗೈಡ್ ಮಾಡ್ತೀವಿ. ಓಕೆ, ಸೊ ಅಂಟಿಲ್ ಅನ್ಲೆಸ್ ನೀವು ಸ್ಟೆಪ್ ತಗೊಳ್ಳೋದನ್ನೇ ಇದ್ರೆ ಲೈಕ್ ಯು ವಿಲ್ ಬಿ ಸ್ಟೇ ಓವರ್ ದೇರ್. ಓಕೆ, ಸೊ ಏನೇ ಡೌಟ್ಸ್ ಇತ್ತು ಅಂದ್ರೆ ಯು ಕ್ಯಾನ್ ರೀಚ್ ಔಟ್ ಟು ಅಸ್. ಓಕೆ, ಅಂಡ್ ಫಾರ್ಮ್ ಕೂಡ ನಿಮಗೆ ಲೈಕ್ ಒಂದು ಏನು ಎಂಕ್ವೈರಿ ಮಾಡಬೇಕು ಅನ್ಕೊಂಡ್ರೆ ನಿಮಗೆ ಒಂದು ಫಾರ್ಮ್ ಕೂಡ ನಿಮಗೆ ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಇನ್ಸ್ಟಾಗ್ರಾಮಿಗೆ ಹೋಗ್ಬೋದು, ಇನ್ಸ್ಟಾಗ್ರಾಮ್ನ ಒಂದು ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯು ಕ್ಯಾನ್ ಡೈರೆಕ್ಟ್ಲಿ ರೀಚ್ ಔಟ್ ಅಸ್. ಅದರ್ವೈಸ್ ವಾಟ್ಸಪ್ ನಂಬರ್ ಕೂಡ ಇರುತ್ತೆ, ಅಲ್ಲಿ ನೀವು ಇದು ಮಾಡ್ಕೊಂಡು ಹೋಗ್ಬೋದು. ಓಕೆನಾ, ಸೊ ನಿಮಗೇನಾದರೂ ಲೈಕ್ ಸ್ಕಿಲ್ ಅಪ್ಡೇಟ್ ಮಾಡೋದಿದ್ರೆ ಲೈಕ್ ಯು ಕ್ಯಾನ್ ರೀಚ್ ಔಟ್ ಟು ಅಸ್ ಹಿಯರ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೆಡಿಕಲ್ ಕೋಡಿಂಗ್ ಅಪ್ಡೇಟ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ಗ್ರೇಟ್ ಫ್ಯೂಚರ್, ಆಲ್ ದಿ ಬೆಸ್ಟ್ ಗೈಸ್.